ಅಶ್ವಿನಿ, ನೀನು 300ನೇ ನೈಟ್ಗೆನೆ ಸ್ಟಾರ್ ಆಗಿ ಹೋಗ್ಬಿಟ್ಟೆ. ರೋಹಿಣಿ, ನೀನು 200ನೇ ನೈಟ್ಗೆನೆ ಸ್ಟಾರ್ ಆಗಿ ಹೋಗ್ಬಿಟ್ಟೆ. ರುಕ್ಮಿಣಿ, ನೀನು 100ನೇ ನೈಟ್ಗೆನೆ ಸ್ಟಾರ್ ಆಗಿ ಹೋಗ್ಬಿಟ್ಟೆ. ಮೋಹಿನಿ, ನೀನು 50ನೇ ನೈಟ್ಗೆನೆ ಸ್ಟಾರ್ ಅಲ್ಲ ಓಡಿ ಹೋಗಿ ಧೂಮಕೇತು ಆಗ್ಬಿಟ್ಟೆ. ಈಗ ನಾನು ಸೀತೆ ಅಂತ ಹುಡುಗಿನ ಮದುವೆ ಆಗಿದ್ದೀನಿ. ಅವಳನ್ನ ನೋಡಿ ನೀವೆಲ್ಲ ಹೊಟ್ಟೆ ಉರ್ಕೋಬೇಕು. ಕಾಂತ, ಅದೆಲ್ಲ ಓಕೆ, ಈ ಪುಸ್ತಕ ಯಾಕೆ? ಓಹೋ, ಕಾಮಶಾಸ್ತ್ರನ? ಅಲ್ಲ, ರಾಮಶಾಸ್ತ್ರ. ರಾಮಶಾಸ್ತ್ರನ? ಹೌದು. ಈ ಪುಸ್ತಕದಲ್ಲಿರೋ ಸೂತ್ರಗಳನ್ನೆಲ್ಲ ಪಾಲಿಸಿದ್ರೆ ಗಂಡ ಆದವನು ಶ್ರೀರಾಮಚಂದ್ರ ಆಗ್ತಾನೆ ಅಂತ ನಮ್ಮ ಅಜ್ಜಿ ಹೇಳ್ತಿದ್ಲು. ಅಯ್ಯೋ, ನಿಮ್ಮ ಅಜ್ಜಿ ಸೂತ್ರಗಳೆಲ್ಲ ಆಮೇಲೆ, ಮೊದ್ಲು ಶಾಸ್ತ್ರ ಮುಗಿಲಿ. ಇಲ್ಲ, ಸೂತ್ರ ಮುಗಿದ್ಮೇಲೆನೆ ಶಾಸ್ತ್ರ. ಸರಿ, ಅದೇನ್ ಸೂತ್ರಗಳು ಒಟ್ಟಿಗೆ ಹೇಳ್ಬಿಡು, ಒಂದೇ ಸರಿ ಮುಗಿಸ್ಬಿಡ್ತೀನಿ. ಕಮಾನ್, ಮೇಕ್ ಇಟ್ ಫಾಸ್ಟ್. ಇದು ಮೊದಲನೇ ಸೂತ್ರ. ಜೀವನ ಅನ್ನೋದು ಬೇವು ಬೆಲ್ಲ ಇದ್ದಾಗೆ, ಏನೇ ಬಂದ್ರೂ ನಗುಮುಖದಿಂದ ಸ್ವೀಕರಿಸ್ಬೇಕು. 100% ಕರೆಕ್ಟ್. ಹಾಗಾದ್ರೆ ಇರಿ. ತಿನ್ನಿ. ಇಷ್ಟೊಂದು ಬೇವಿನ ಸೊಪ್ಪ ಒಂದೇ ಸಾರಿ ತಿನ್ನದ? ಇದೆಲ್ಲ ಸಾಧ್ಯವಿಲ್ಲ. ಸಾಧ್ಯನೇ ಇಲ್ವಾ? ಇಲ್ಲ. ಇಲ್ವಾ? ಇಲ್ಲ ಇಲ್ಲ ಇಲ್ಲ. ಏನೇ ಕಾಂತ, ಲಾಂಗ್ ತೆಗಿತಾ ಇದೆಯಲ್ಲೇ? ನಿನ್ನ ಸೀತೆ ಅನ್ಕೊಂಡಿದ್ನಲ್ಲೇ. 4 ಮದ್ವೆ ಮಾಡ್ಕೊಂಡು ನಿನಗೆ ಸೀತೆ ಅಂತ ಹೆಂಡತಿ ಬೇಕಾ? ಇಲ್ವಾ? ಸ್ವಲ್ಪ ಬೆಲ್ಲನಾದ್ರೂ ಕೂಡ. ಇದ್ರಲ್ಲಿ ನೀನ್ ಫೇಲು. ತಗೋ ಬೆಲ್ಲ. ಇಲ್ ಕೇಳು, ಇದು 2ನೇ ಸೂತ್ರ. ಜೀವನ ಅನ್ನೋದು ಸಮಸ್ಯೆಗಳ ಸಾಗರ. ಎಂತ ಸಮಸ್ಯೆಗಳೇ ಬಂದ್ರು ಹೆಂಡ್ತಿನ್ ಸಾಕ್ತೀನಿ ಅನ್ನೋ ತಾಕತ್ತಿರ್ಬೇಕು. ಅದಕ್ಕೆ ದಿನ 50 ಬಸ್ಕಿ 50 ದಂಡ ಹೊಡಿಬೇಕು. 50 ಬಸ್ಗೆ 50 ದಂಡ? ಗುಡ್ ಮಾರ್ನಿಂಗ್ ಸರ್. ಕೊರಿಯರ್ ಸರ್ವಿಸ್ ಇಂದ ಫ್ಯಾಷನ್ ಮ್ಯಾಗಜಿನ್ ಬಂದಿದೆ ಸರ್. ನಿಮಗೆ ನಿನ್ನೆ ಅಗ್ರಿಮೆಂಟ್ ಕೊಟ್ಟಿತ್ತಲ್ಲ, ಅದನ್ನ ಟೈಪ್ ಮಾಡಿಡಕ್ ಹೇಳಿ. ಅರ್ಜೆಂಟ್ ಮಾಡಕ್ಕಿಲ್ಲ ಸರ್? ಅರ್ಜೆಂಟ್ ಏನಿಲ್ಲ, ನಿಧಾನ ಟೈಪ್ ಮಾಡಕ್ ಹೇಳಿ. ನಾಳೆ ಪೋಸ್ಟ್ ಮಾಡಿದ್ರೆ ಸಾಕು. ಓಕೆ ಸರ್. You're so young. You're so young. You're so young. Oh no. This is a wrong place. This is a wrong station. Come on, stop. Oh, come on, go down. Excuse me, sir. Any problem, sir? Oh, nothing. Not at all. ಮತ್ತೆ ಯಾಕೆ ಸರ್ ಹಿಂಗೆ ಕೆಳಗೆ ಓದ್ತಾ ಇದ್ದೀರಾ? You don't disturb me. Get out. ಇಷ್ಟೊತ್ತು ಚೆನ್ನಾಗಿದ್ರಲ್ಲ, ಸಡನ್ ಆಗಿ ಟೆಂಪರರಿ ಇರೋ ಹಾಗಿದೆ. ಆಮೇಲೆ ಬರ್ತೀನಿ. ಅಬ್ಬಾ, ಈಗ ಸ್ವಲ್ಪ ಸಮಾಧಾನ ಆಯ್ತು. ಹಲೋ, ನಾನ್ ಮಾವ ರಾಗಿಣಿ. ಹಲೋ, ಯಾರು ಮಾತಾಡ್ತಿರೋದು? ಹಲೋ, ನಾನ್ ಮಾತಾಡ್ತಿರೋದು. ಕೇಳಿಸ್ತಿಲ್ವಾ? ಹಲೋ, ಈ ಟ್ರೈನ್ ಸೌಂಡ್ ಅಲ್ಲಿ ಏನು ಕೇಳಿಸ್ತಾ ಇಲ್ಲ ಕಣೆ. ಟ್ರೈನ್ ಸೌಂಡಾ? ಏನಿಲ್ಲ, ಹೇಳು. ಮಾವ, ನಿನಗೋಸ್ಕರ ಸ್ಪೆಷಲ್ ಅಡಿಗೆ ಮಾಡಿದೀನಿ. ಮಧ್ಯಾಹ್ನ ಬೇಗ ಬಾ ಮಾವ. ಮಧ್ಯಾಹ್ನದವರು ಕಾಯಕ್ಕಾಗಲ್ಲ ಕಣೆ, ಈಗಲೇ ಬಂದ್ಬಿಡ್ತೀನಿ. ಯಾಕ್ ಮಾವ ಅಷ್ಟೊಂದು ಹಸ್ವಾಗ್ತಿದ್ಯಾ? ಊಟದ ಹಸಿವಲ್ಲ ಕಣೆ, ಆ ಹಸಿವು. ಬಂದ್ಬಿಟ್ಟೆ.
ರೀ ಸರ್ ಆ ಡಾಕ್ಯುಮೆಂಟ್ ಪ್ರಿಂಟ್ಔಟ್ ತೆಗೆಯಕ್ಕೆ ಹೇಳಿದ್ನಲ್ಲ ಅದನ್ನ ಕೊಡಿ. ಸರ್ ಆ ಪ್ರಿಂಟ್ಔಟ್ ಲೇಟ್ ಆಗಿ ಕೊಟ್ರು ಪರವಾಗಿಲ್ಲ ಅಂತ ಪ್ಯೂನ್ ಹೇಳ್ದ ಸರ್. ಯಾರು ಡಾಕ್ಯುಮೆಂಟ್ ಪ್ರಿಂಟ್ಔಟ್ ಲೇಟ್ ಆಗಿ ಕೊಟ್ರು ಪರವಾಗಿಲ್ಲ ಅಂತ ಹೇಳಿದ್ದು? ಅಯ್ಯ ನೀವೇ ಹೇಳಿದ್ರಲ್ಲ ಸರ್. ನಾನೆಲ್ಲ ಹೇಳಿದೆ ಬೇಗ ತಗೊಂಬ ಅಂತ ಹೇಳಿದ್ದು ನಾನು, ಇಡಿಯಟ್. ನೀವು ಕೂಡ್ಲೆ ಒಂದು ಪ್ರಿಂಟ್ಔಟ್ ತೆಗೆದ್ಬಿಟ್ಟು ಕೊಡಿ, ನಾನು ಸೈನ್ ಮಾಡ್ಬಿಡ್ತೀನಿ. ಆ ಪ್ರಿಂಟರ್ ರಿಪೇರಿಗೆ ಹೋಗಿದ್ದು ಇನ್ನೂ ಬಂದಿಲ್ಲ ಸರ್. ಹೌದಾ? ಯಾಕ್ರಿ ಯಾಕ್ರಿ ಆ ರಿಪೇರಿ ಕೊಟ್ಟು ಪ್ರಿಂಟರ್ ತಂದಿಲ್ಲ ನೀವು? ನೀವು ಆ ಪ್ರಿಂಟರ್ ರಿಪೇರಿ ಮಾಡೋನಿಗೆ ಕೂಡಲೇ ಫೋನ್ ಮಾಡ್ಬಿಟ್ಟು ಕೂಡಲೇ ಪ್ರಿಂಟರ್ ಕಳ್ಸಕ ಆಯ್ತಾ? ಏನ್ರಿ ಇದು ನೀವು ಕತ್ತೆ ಕಾಯ್ತಿರ್ತೀರೇನ್ರಿ? ಏನ್ ಮೇಂಟೆನೆನ್ಸ್ ಮಾಡ್ತೀರಿ ನೀವು? ಕೂಡಲೇ ಹೊರಗಡೆ ಹೋಗ್ಬಿಟ್ಟು ಆ ಡಾಕ್ಯುಮೆಂಟ್ಸ್ ಎಲ್ಲ ಪ್ರಿಂಟರ್ ತೆಗೆದ್ಬಿಟ್ಟು ಅದನ್ನ ಫೈಲ್ ಮಾಡ್ಬಿಟ್ಟು ಮೇಡಮ್ ಕೊಡಿ ಆಯ್ತಾ? ನೋಡು ಅವ್ರು ಪ್ರಿಂಟರ್ ತಂದು ಕೊಡ್ತಾರೆ, ತಂದು ಕೊಡ್ಕೊಡ್ಲೆ ನಾನು ಫೈಲ್ ಮಾಡ್ಬಿಟ್ಟು ನೀನೇ ನಾನು ಸೈನ್ ಮಾಡ್ಬಿಟ್ಟು ಪೋಸ್ಟ್ ಮಾಡ್ಬಿಡು. ಓಕೆ ಬರ್ತೇನೆ. ಸರಿ ಬಾಸ್ ಫೋನ್ ಮಾಡಿದ್ದಾರೆ. ಹಲೋ, ಮೈ ಫೋನ್ ಇಸ್ ಔಟ್ ಆಫ್ ಆರ್ಡರ್. ಥ್ಯಾಂಕ್ ಯು. ಏನಾಯ್ತಪ್ಪ? ಬೇಡಪ್ಪ. ಸರಿಯಾದ ಟೈಮಿಂಗ್ ಇದು ಕೈ ಕೊಡುತ್ತೆ. ಎನಿ ಪ್ರಾಬ್ಲಮ್ ಸರ್? ಸ್ಟಾರ್ಟ್ ಆಗ್ತಾ ಇಲ್ಲ ರೀ. ಓ, ಇವ್ರದ್ದು ಯಾವತ್ತು ಸ್ಟಾರ್ಟಿಂಗ್ ಪ್ರಾಬ್ಲಮೇ. ಏನ್ರಿ ನಿಂತ್ಕೊಂಡು ನೋಡ್ತಾ ಇದ್ದೀರಾ? ಬೇಗ ತಳ್ಳ್ರಿ. ಆಯ್ತು ಸರ್, ಆಯ್ತು.